ಸಂಗಣ್ಣ ಕರಡಿ ಈ ಬಾರಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಸಿಗುತ್ತೆ ಅನ್ನುವ ನಿರೀಕ್ಷೆಯಲ್ಲಿದ್ದರು. ಆದರೆ ಬಸವರಾಜ್ ಅವರಿಗೆ ಟಿಕೆಟ್ ಅನ್ನು ಕೊಡುವ ಮೂಲಕ ಒಂದು ಬದಲಾವಣೆಯನ್ನು ಬಿಜೆಪಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಮಾಡಿದೆ. ಸಂಗಣ್ಣ ಕರಡಿಯವರ ರಾಜಕೀಯ ಹಿನ್ನೆಲೆಯನ್ನು ನೋಡ್ತಾ ಹೋದರೆ 2008ರಲ್ಲಿ JDSನಲ್ಲಿ ಇದ್ದಂಥ ಸಂಗಣ್ಣ ಕರಡಿ ಆನಂತರ 2011ರ ಉಪಚುನಾವಣೆಯಲ್ಲಿ ಬಿಜೆಪಿಯಲ್ಲಿ ಗೆದ್ದು ಆನಂತರ 2013ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಲ್ಲಿ ಗೆಲ್ತಾರೆ. 2014ರಲ್ಲಿ ಸಂಗಣ್ಣ ಕರಡಿಯವರು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತಾರೆ. ಮತ್ತೆ ಈಗ ಅವರಿಗೆ ಟಿಕೆಟ್ ಮಿಸ್ ಆಗಿರೋದು ಒಂದು ರೀತಿಯಲ್ಲಿ ಸಂಗಣ್ಣ ಕರಡಿಯವರು ಪಂಚಮಸಾಲಿ ಸಮುದಾಯದ ಪ್ರಮುಖ ನಾಯಕರಾಗಿರುವಂಥ ಸಂಗಣ್ಣ ಕರಡಿಯವರನ್ನ ಈಗ ಕಾಂಗ್ರೆಸ್ಗೆ ಏನಾದರೂ ಕರ್ಕೊಂಡು ಬಂದು ಟಿಕೆಟ್ ಕೊಟ್ಟರೆ ಅಲ್ಲಿ ಬಸವರಾಜ್ ಅವರಿಗೆ ಬಸವರಾಜ್ ಅವರಿಗೆ ಟಫ್ ಫೈಟ್ ಕೊಡ್ತಾರೆ ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ ಆಗಿದೆ. ಕರಡಿ ಸಂಗಣ್ಣ ಅವರನ್ನ ಕಾಂಗ್ರೆಸ್ಗೆ ಸೆಳೆಯುವತ್ತ ಈಗ ಕೈ ಒಂದು ರಣತಂತ್ರವನ್ನು ಹಿಡಿದಿದೆ. ಬಿಜೆಪಿ ಟಿಕೆಟ್ ಮಿಸ್ ಆಗಿರೋದ್ರಿಂದಾಗಿ ಅವರಂತೂ ಅಸಮಾಧಾನದಲ್ಲಿದ್ದಾರೆ. ಪಂಚಮಸಾಲಿ ಕಾಂಗ್ರೆಸ್ ನಾಯಕರಿಂದ ಸಂಗಣ್ಣ ಕರಡಿ ಅವರನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಬರುವ ಲೆಕ್ಕಾಚಾರ ಯಾರ ಮೇಲೆ ಅನ್ನೋದಾದ್ರೆ ವಿಜಯಾನಂದ ಕಾಶಪ್ಪನವರ ಮೂಲಕ ಕಾಂಗ್ರೆಸ್ ಸಂಗಣ್ಣ ಕರಡಿಯವರಿಗೆ ಗಾಳ ಹಾಕ್ತಾ ಇದೆ. ಟಿಕೆಟ್ ಘೋಷಣೆಗೂ ಮುನ್ನವೇ ಕೈ ನಾಯಕರು ಇಂಥದ್ದೊಂದು ಪ್ಲಾನ್ ಮಾಡಿದ್ದಾರೆ. ಟಿಕೆಟ್ ನೀಡದ ಹಿನ್ನೆಲೆಯಲ್ಲಿ ಕರಡಿ ಸಂಗಣ್ಣ ಬೆಂಬಲಿಗರು ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಸಂಗಣ್ಣ ಕರಡಿಯವರ ಮನೆಯ ಮುಂದೆ ಬಿಜೆಪಿಯ ಕಾರ್ಯಕರ್ತರು ಸಂಗಣ್ಣ ಕರಡಿಯವರ ಬೆಂಬಲಿಗರು ನಿನ್ನೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವ ವಿಚಾರ ಗೊತ್ತಾಗ್ತಾ ಇದ್ದಂತೆ ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದನ್ನು ನಾವು ನೋಡಿದ್ದೀವಿ. ಪಕ್ಷದ ತೀರ್ಮಾನಕ್ಕೆ ಸಂಗಣ್ಣ ಕರಡಿ ಮೌನವಾಗಿದ್ದಾರೆ, ಸೈಲೆಂಟ್ ಆಗಿದ್ದಾರೆ. ಬಹುಶಃ ಅವರಿಗೆ ಭರವಸೆ ಇತ್ತು ಪ್ರಧಾನಿ ನರೇಂದ್ರ ಮೋದಿಯವರ ನೆಕ್ಸ್ಟ್ 2024ರ ಈ ಸಮಯದಲ್ಲೂ ಕೂಡ ನನಗೆ ಟಿಕೆಟ್ ಸಿಗುತ್ತೆ, ನಾನು ಗೆಲ್ತೀನಿ ಅಂತೇಳಿ ಅಂದ್ಕೊಂಡಿದ್ರು. ಆದರೆ ಸಿಗಲಿಲ್ಲ. ಅಸಮಾಧಾನ ಅಂತೂ ಖಂಡಿತ ಇದೆ. ಕಾರ್ಯಕರ್ತರು ಏನು ಹೇಳ್ತಾರೆ ಅಂತೇಳಿ ಹೇಳಿದಾಗ ನಿನ್ನೆನೇ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ಟಿಕೆಟ್ ಮಿಸ್ ಆಗಬಾರ್ದು ಅಂತೇಳಿ. ಆದರೆ ಟಿಕೆಟ್ ಮಿಸ್ ಆಗಿದೆ. ಈಗ ಕಾಂಗ್ರೆಸ್ ಅವರನ್ನು ತಮ್ಮ ಕಡೆ ಕರ್ಕೊಂಡು ಬಂದು ಕೊಪ್ಪಳದಲ್ಲಿ ಟಿಕೆಟ್ ಕೊಟ್ಟು ಬಸವರಾಜ್ ಅವರಿಗೆ ಒಂದು ಟಕ್ಕರ್ ಕೊಡುವ ಲೆಕ್ಕಾಚಾರದಲ್ಲಿದೆ. ಸಾಹೇಬ್ರ ಜೊತೆ ಸಂಬಂಧ ಇದೆ. ಅಲ್ಲೂ ಈಗ ರಾಜಕಾರಣದಲ್ಲಿ ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಇವೆಲ್ಲ ಆಗ್ತಿರ್ತವೆ. ಅದನ್ನೆಲ್ಲ ಕೂಡ ನಾವು ಅದನ್ನು ಫೇಸ್ ಮಾಡಬೇಕಾಗುತ್ತೆ. ವರಿಷ್ಠರ ತೀರ್ಮಾನಕ್ಕೆ ಬದ್ಧರಾಗಿರ್ಬೇಕಾಗುತ್ತೆ. ರೀಸನ್ ಏನು ಗೊತ್ತಿಲ್ಲ ನನಗೆ, ಬಟ್ ಅವ್ರದ್ದು ಏನು ಮಾನದಂಡ ಇಟ್ಕೊಂಡು ಅನೌನ್ಸ್ ಮಾಡಿದ್ದಾರೆ. ಯಾರು ಅನೌನ್ಸ್ ಆಗಿದೆಲ್ಲ ಅಭ್ಯರ್ಥಿಗೆ ಒಳ್ಳೆಯದಾಗಲಿ ಅಂತ ಕೂಡ ನಾನು ಹಾರೈಸ್ತೀನಿ. ನಮ್ಮ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಮೋದಿಯವರ ನಾಯಕತ್ವಕ್ಕೂ ನಾವೆಲ್ಲ ಕೂಡ ಬೆಂಬಲಿಸಬೇಕಾಗ್ತದೆ. ಈ ರಾಷ್ಟ್ರ ಅಭಿವೃದ್ಧಿ ಪಥದಲ್ಲಿ ಹೋಗಬೇಕಾಗಿದೆ. ಇವತ್ತು ಇಡೀ ಜಗತ್ತು ನಮ್ಮ ಮೋದಿಯವರ ನಾಯಕತ್ವ ಒಪ್ಪಿಕೊಂಡಿದೆ. ಹಾಗಾಗಿ ಅಭ್ಯರ್ಥಿ ಬಿಜೆಪಿ ಈ ಬಾರಿಯ ಲೋಕ ಕಣಕೇಳಿಯಲ್ಲಿರುವ ಅಭ್ಯರ್ಥಿಗಳ 2ನೇ ಪಟ್ಟಿಯನ್ನು ರಿಲೀಸ್ ಮಾಡ್ತು. ಕೆಲ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪಿತು. ಆದರೆ ಆ ಜಾಗದಲ್ಲಿ ಟಿಕೆಟ್ ಪಡ್ಕೊಂಡವರಲ್ಲಿ ಬಹುತೇಕರು ಹೊಸಬರು. ಈ ಕುರಿತಾದ ಒಂದು ವರದಿ ಇದೆ, ಗಮನಿಸಿ. ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದ್ದು ಬಿಜೆಪಿ ಪಾಳೆಯ ತನ್ನ ರಣಕಲಿಗಳನ್ನ ಕಣಕ್ಕಿಳಿಸಿದೆ. ಹಾಲಿ ಸಂಸದರಾದ ಪ್ರತಾಪ್ ಸಿಂಹ, ನಳಿನ್ ಕುಮಾರ್ ಕಟೀಲ್ ಸೇರಿ 8 ಸಂಸದರಿಗೆ ಟಿಕೆಟ್ ಕೈತಪ್ಪಿದೆ. ಈ ಮೂಲಕ ರಾಜ್ಯದ 20 ಕ್ಷೇತ್ರಗಳಿಗೆ ಬಿಜೆಪಿ ಟಿಕೆಟ್ ಘೋಷಣೆಯಾಗಿದೆ. ಬಿಜೆಪಿ 2ನೇ ಪಟ್ಟಿ ಪ್ರಕಟ. ಚಿಕ್ಕೋಡಿ ಅಣ್ಣಾ ಸಾಹೇಬ್ ಜೊಲ್ಲೆ, ಬಾಗಲಕೋಟೆ ಪಿಸಿ ಗದ್ದಿಗೌಡರ್, ವಿಜಯಪುರ ರಮೇಶ್ ಜಿಗಜಿಣಗಿ, ಕಲಬುರಗಿ ಉಮೇಶ್ ಜಾಧವ್, ಬೀದರ್ ಭಗವಂತ್ ಕೂಬಾ, ಕೊಪ್ಪಳ ಬಸವರಾಜ್ ಯಾವತ್ತೂರ್, ಬಳ್ಳಾರಿ ಬಿ ಶ್ರೀರಾಮುಲು, ಮೈಸೂರು ಯದುವೀರ್ ಒಡೆಯರ್, ಹಾವೇರಿ ಬಸವರಾಜ್ ಬೊಮ್ಮಾಯಿ, ಧಾರವಾಡ ಪ್ರಹ್ಲಾದ್ ಜೋಶಿ, ದಾವಣಗೆರೆ ಗಾಯತ್ರಿ ಸಿದ್ದೇಶ್ವರ್, ತುಮಕೂರು ವಿ ಸೋಮಣ್ಣ, ಶಿವಮೊಗ್ಗ ಬಿವೈ ರಾಘವೇಂದ್ರ, ಉಡುಪಿ ಚಿಕ್ಕಮಗಳೂರು ಕೋಟಾ ಶ್ರೀನಿವಾಸ್ ಪೂಜಾರಿ, ದಕ್ಷಿಣ ಕನ್ನಡ ಬ್ರಿಜೇಶ್ ಚೌಟ, ಚಾಮರಾಜನಗರ ಎಸ್ ಬಾಲರಾಜ್, ಬೆಂಗಳೂರು ಗ್ರಾಮಾಂತರ ಸಿಎನ್ ಮಂಜುನಾಥ್, ಬೆಂಗಳೂರು ಉತ್ತರ ಶೋಭಾ ಕರಂದ್ಲಾಜೆ, ಬೆಂಗಳೂರು ಕೇಂದ್ರ ಪಿಸಿ ಮೋಹನ್, ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ. ಒಟ್ಟಾರೆ ಅಳಿದು ತೂಗಿ ಬಿಜೆಪಿ ಪಾಳೆಯ 20 ಕ್ಷೇತ್ರಗಳ ಟಿಕೆಟ್ ಘೋಷಣೆ ಮಾಡಿದೆ. ಇದರಲ್ಲಿ ಹಾಲಿ ಸಂಸದರ ಬದಲು ಹೊಸ ಮುಖಗಳಿಗೆ ಕೇಸರಿ ಪಡೆ ಮಣೆ ಹಾಕಿದೆ. ಇದು ಅಖಾಡದಲ್ಲಿ ಯಾವ ರೀತಿ ವರ್ಕೌಟ್ ಆಗುತ್ತೆ ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಜೆಪಿಯಲ್ಲಿರುವಂಥದ್ದು ಹಾಲಿ 25 ಜನ ಸಂಸದರು. ಅದರ ಪೈಕಿ 7 ಜನರಿಗೆ ಟಿಕೆಟ್ ಮಿಸ್ ಆಗಿದೆ. ಇನ್ನುಳಿದಂತೆ 20 ಕ್ಷೇತ್ರಗಳಿಗೆ ಅವರು ಟಿಕೆಟನ್ನು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ.
ಹಾಗಾದರೆ 7 ಹಾಲಿ ನಾಯಕರಿಗೆ ಯಾವ ಕಾರಣಕ್ಕೋಸ್ಕರ ಮಿಸ್ ಆಯಿತು, ಏನಿರ ಇದರ ಹಿಂದಿರುವಂಥ ಅಜೆಂಡಾ, ಅದರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಹೈಕಮಾಂಡ್ ರಾಜ್ಯದ ಹಿರಿಯ ನಾಯಕರಿಗೆ ಒಬ್ಬರಾದ ಮೇಲೆ ಒಬ್ಬರಂತೆ ಶಾಕ್ ಕೊಡುತ್ತಿದೆ. ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಬಳಿಕ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಸೇರಿದಂತೆ ಒಟ್ಟು 7 ಕ್ಷೇತ್ರದಲ್ಲಿ ಹೊಸ ಪ್ರಯೋಗಕ್ಕೆ ಬಿಜೆಪಿ ಮುಂದಾಗಿದೆ. ಯಾರಿಗಿಲ್ಲ ಟಿಕೆಟ್? ನಳಿನ್ ಕುಮಾರ್ ಕಟೀಲ್ ದಕ್ಷಿಣ ಕನ್ನಡ, ಪ್ರತಾಪ್ ಸಿಂಹ ಮೈಸೂರು, ಶ್ರೀನಿವಾಸ್ ಪ್ರಸಾದ್ ಚಾಮರಾಜನಗರ, ಸದಾನಂದ ಗೌಡ ಬೆಂಗಳೂರು ಉತ್ತರ, ಕರಡಿ ಸಂಗಣ್ಣ ಕೊಪ್ಪಳ, ವೈ ದೇವೇಂದ್ರಪ್ಪ ಬಳ್ಳಾರಿ, ಜಿಎಂ ಸಿದ್ದೇಶ್ವರ್ ದಾವಣಗೆರೆ. ಒಟ್ಟಾರೆ ಕರ್ನಾಟಕ ಪಾಲಿಕೆ ಬಿಜೆಪಿ ಮೊದಲ ಪಟ್ಟಿ ಬಿಡುಗಡೆಯಲ್ಲಿ ಸುಮಾರು 10 ಅಚ್ಚರಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದಾರೆ. ರಾಜಕೀಯಕ್ಕೆ ಹೊಸಬರು, ಕುಟುಂಬ ಹಿನ್ನೆಲೆ ಹೊಂದಿರುವವರಿಗೆ ಹೆಚ್ಚಿಗೆ ಮಣೆ ಹಾಕಲಾಗಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ ಯಾವ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ ಅಂತೇಳಿ. 10 ಅಚ್ಚರಿ ಅಭ್ಯರ್ಥಿಗಳಿಗೆ ವರಿಷ್ಠರು ಮಣೆ ಹಾಕಿದ್ದಾರೆ. 7 ಕ್ಷೇತ್ರದ ಹಾಲಿ ಸಂಸದರಿಗೆ ವರಿಷ್ಠರು ಬೇಡ ಈ ಬಾರಿ ನಿಲ್ಲೋದು ಅಂಥೇಳಿ ಕರೆ ಮಾಡಿ ಅವರಿಗೆ ತಿಳಿಸಿದ್ದಾರೆ. ಸದಾನಂದ ಗೌಡರಾಗಿರ್ಬೋದು, ನಳಿನ್ ಕುಮಾರ್ ಕಟೀಲ್, ಪ್ರತಾಪ್ ಸಿಂಹ, ಹೀಗೆ 7 ಸಂಸದರಿಗೆ. ನೋಡಿ ಯಾರ್ಯಾರು ಅಂತೇಳಿ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಯಾರಿಗೆಲ್ಲ ಟಿಕೆಟ್ ಮಿಸ್ ಆಗಿದೆ, ಯಾರಿಗೆಲ್ಲ ಟಿಕೆಟ್ ಸಿಕ್ಕಿದೆ ಅಂತೇಳಿ ನಮ್ಮ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ, ನನ್ನ ಸಹೋದ್ಯೋಗಿ ರಂಜಿತ್ ನವದೆಹಲಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, 7 ಜನರಿಗೆ ಕೊಟ್ಟು ಹೊಸಬರಿಗೆ ಮಣೆ ಹಾಕುವಂಥ ಪ್ರಯತ್ನವನ್ನು ಬಿಜೆಪಿ ವರಿಷ್ಠರು ಮಾಡಿದ್ದಾರೆ. ಏನು ಕಾರಣ ಕಂಡು ಬರ್ತಾ ಇದೆ? ದೆಹಲಿ ಅಂಗಳದಲ್ಲಿ ಏನು ಚರ್ಚೆ ಆಗ್ತಾ ಇದೆ? ಖಂಡಿತವಾಗಲೂ ಕೂಡ ನಾಗೇಂದ್ರ ಬಾಬು, ಈ ಬಾರಿ ಅಳೆದು ತೂಗಿ ಬಿಜೆಪಿ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. 20 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿಯ ಲೆಕ್ಕಾಚಾರ ನಾವು ನೋಡ್ತಾ ಹೋದ್ರೆ 9 ಕ್ಷೇತ್ರಗಳಿಗೆ ಟಿಕೆಟ್ ಬದಲಾವಣೆ ಆಗಿದೆ. 3 ಜನ ಸಂಸದರು ನಿವೃತ್ತಿಯನ್ನ ಪಡ್ಕೊಂಡಿದ್ದಾರೆ. ಹಾಲಿ ಸಂಸದರಿಗೆ 6 ಜನ ಹಾಲಿ ಸಂಸದರಿಗೆ ಕೊಡಲಾಗಿದೆ. ಇನ್ನು ನಾವು ಗಮನಿಸ್ತಾ ಇದ್ದಂಗೆ ಹಾಲಿ ಸಂಸದರು 10 ಜನರಿಗೆ ಟಿಕೆಟ್ ಕೊಡಲಾಗಿದೆ. ಹಾಗೆ ಹೊಸ ಮುಖಗಳು 6, ಹಿರಿತಲೆಗಳಿಗೆ ಮಣೆ ಹಾಕಿರೋದು 4. ಇದು ಬಿಜೆಪಿಯ ಸ್ಟ್ರಾಟರ್ಜಿ. ಇದು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅನಾಯಾಸವಾಗಿ ಗೆಲ್ಲಬಹುದು ಅನ್ನೋದು ಬಿಜೆಪಿಗೆ ಬಹಳ ಕ್ಲಿಯರ್ ಆಗಿ ಗೊತ್ತಿದೆ. ಮತ್ತೆ ಪ್ರಧಾನಿ ಮೋದಿ ಅವರ ಅಲೆ ಇದೆಯಲ್ಲ, 2019ರ ನಂತರ ಈಗ 2024ರ ಈ ಚುನಾವಣೆಯಲ್ಲೂ ಕೂಡ ಅದೇ ಒಂದು ಫ್ಲೋ ಇರೋದ್ರಿಂದಾಗಿ ಮೋದಿ ಹೆಸರಿನಲ್ಲಿ ಯಾರನ್ನೇ ನಿಲ್ಲಿಸಿದ್ರು ಕೂಡ ಗೆಲ್ಲಬಹುದು ಅನ್ನೋದು ಲೆಕ್ಕಾಚಾರ. ಮತ್ತೆ ದಕ್ಷಿಣ ಭಾರತವನ್ನ ಬಿಜೆಪಿ, ಅದರಲ್ಲೂ ಕೂಡ ಹೈಕಮಾಂಡ್ ಬಹಳ ಸೀರಿಯಸ್ ಆಗಿ ಗಂಭೀರವಾಗಿ ತೆಗೆದುಕೊಂಡಿದೆ. ಆ ನಿಟ್ಟಿನಲ್ಲಿ ಕರ್ನಾಟಕ ಬಹಳ ಪ್ರಮುಖವಾಗುತ್ತೆ. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ. ಮುಂದೆ ಲೋಕಸಭಾ ಚುನಾವಣೆ ನಂತರದಲ್ಲಿ ಅಥವಾ ಮುಂದಿನ ಚುನಾವಣೆಗಳಲ್ಲಿ ಕರ್ನಾಟಕವನ್ನು ಒಂದು ಬೇಸ್ ಮಾಡ್ಕೊಳ್ಬೇಕು ಅನ್ನೋದು ಹೈಕಮಾಂಡ್ ಒಂದು ಲೆಕ್ಕಾಚಾರ ಆಗಿದೆ. ಆ ಕಾರಣದಿಂದ ಇಲ್ಲಿ ಬಿಜೆಪಿಯ ಕೋರ್ ವೋಟರ್ಸ್ ಇದ್ದಾರೆ. RSS ಕೂಡ ಇಲ್ಲಿ ಬಲಿಷ್ಠವಾಗಿದೆ. ಆ ಕಾರಣದಿಂದ ಬಿಜೆಪಿಯನ್ನ ತನ್ನ ಹಿಡಿತದಲ್ಲಿ ಇನ್ನಷ್ಟು ಕೂಡ ಇಟ್ಕೊಳ್ಳೋದು ಬಿಜೆಪಿಯ ಲೆಕ್ಕಾಚಾರ. ಆ ಕಾರಣದಿಂದ ಹೊಸ ಮುಖಗಳಿಗೆ ಕೊಡುವ ಮೂಲಕ ಫ್ರಂಟ್ ಲೈನ್ ಲೀಡರ್ಗಳು ಯಾರಿದ್ದಾರೆ ಆ 2ನೇ ಹಂತದ ನಾಯಕರನ್ನ ಮತ್ತೆ ಗುರುತಿಸಿ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿಕೊಂಡು ಬರುವ ಮೂಲಕ ಅತಿ ದೊಡ್ಡ ಶಕ್ತಿ ಆಗಬೇಕು ಕರ್ನಾಟಕ ಅನ್ನೋದು ಕೂಡ ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರ. ಈ ಕಾರಣದಿಂದ ಸ್ವಲ್ಪ ಹೊಸತನವನ್ನ ಟ್ರೈ ಮಾಡಿದೆ. ಸದಾನಂದ ಗೌಡರಂತ ಹಿರಿತಲೆಗಳಿಗೆ ಟಿಕೆಟ್ ಮಿಸ್ ಆಗಿದೆ. ನಾವು ನೋಡ್ಬೋದು ಯದುವೀರ ಕೃಷ್ಣದತ್ತ ಒಡೆಯರಂಥ ರಾಜವಂಶಸ್ಥರಿಗೆ ಕೊಡುವ ಮೂಲಕ ಬಿಜೆಪಿ ಕರ್ನಾಟಕದಲ್ಲಿ ಜನರ ಭಾವನೆಗಳ ಜೊತೆಯಲ್ಲಿ ಕನೆಕ್ಟ್ ಆಗೋದಕ್ಕೆ, ಒಂದು ಬಿಜೆಪಿ ಕರ್ನಾಟಕದ ಒಂದು ಅಸ್ಮಿತೆ ಜೊತೆಯಲ್ಲಿ ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅನ್ನೋದು ಕೂಡ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಆ ಕಾರಣದಿಂದ ಈ ಬಾರಿಯ ಟಿಕೆಟ್ ಇದೆಯಲ್ಲ ಬಹಳ ಒಂದು ಅಳೆದು ತೂಗಿ ಲೆಕ್ಕಾಚಾರದೊಂದಿಗೆ ಕೊಟ್ಟಿದ್ದಾರೆ. ಆ ಮೂಲಕ ಅಭೂತಪೂರ್ವವಾದಂಥ ಗೆಲುವು. ಕಳೆದ ಬಾರಿ ಅತಿ ಹೆಚ್ಚು ಗೆಲುವು ನಾಗೇಂದ್ರ ಬಾಬು ನಿಮ್ಗೆ ಗೊತ್ತಾಗ್ಬೋದು, 26 ಕಳೆದ ಬಾರಿ ಬಿಜೆಪಿ ಗೆದ್ದಿರೋದು. ಅದನ್ನ ಉಳಿಸ್ಕೊಳ್ಳಬೇಕು. ಹಾಗೆ ಸಂಪರ್ಕದಲ್ಲೇ ಮತ್ತೆ ಸಂಪರ್ಕ ಮಾಡ್ತೀವಿ. ಅಳೆದು ತೂಗಿ ಟಿಕೆಟ್ ಕೊಡುವ ನಿರ್ಧಾರವನ್ನ ಬಿಜೆಪಿಯ ಹೈಕಮಾಂಡ್ ಮಾಡಿದ್ದಾರೆ. ಆದ್ರೆ ಅಳೆದು ತೂಗಿ ಹಾಕ್ತಾ ಇದ್ದ ಲೆಕ್ಕಾಚಾರ ಮಿಸ್ ಆಗಿರೋದು ಈಶ್ವರಪ್ಪನವ್ರದ್ದು. ಪುತ್ರ ಕಾಂತೇಶ್ಗೆ ಹಾವೇರಿಯಿಂದ ಟಿಕೆಟ್ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ರು. ಆದ್ರೆ